ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನಿಲ್ಲಿ ರವೆಯಿಂದ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ. ನಾವು ರೆಗ್ಯುಲರ್ ಆಗಿ ಉಪ್ಪಿಟ್ಟು ಮಾಡೋ ರವೆಯಿಂದ ಇವತ್ತು ಜಾಮೂನ್ನ ಮಾಡೋಣ. ಇಲ್ಲಿ ನಾನು ಮೊದಲಿಗೆ ಹಾಲನ್ನು ಕಾಯಿಸಿ ತಗೊಂಡಿದ್ದೀನಿ. ಹಾಗೆ ಒಂದು ಪ್ಯಾನ್ಗೆ ಒಂದು 2-3 ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೊಂಡು 2 ಬೌಲ್ನಷ್ಟು ರವೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಉಪ್ಪಿಟ್ಟು ರವೆನ ತಗೋದಾದರೆ ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ತಿರುಗಿಸ್ಕೊಂಡು ತಗೋಬೇಕು. ಇದಕ್ಕೆ ಚಿರೋಟಿ ರವೆನ ಕೂಡ ನೀವು ಯೂಸ್ ಮಾಡ್ಕೋಬೋದು. ರವೆನ ತುಪ್ಪದ ಜೊತೆ ಹುರಿದ್ಕೊಳ್ಬೇಕು, ತುಂಬ ಕೆಂಪದಾಗಿ ಹುರಿ ಕೂಡದು. ನಾನಿಲ್ಲಿ ಇನ್ನೊಂದು ಪ್ಯಾನಿಗೆ 4 ಬೌಲ್ನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಹುರಿದಿಟ್ಕೊಂಡಿರೋ ರವೆನ ಇದಕ್ಕೆ ಸೇರಿಸಿ ಗಂಟುಗಳಾಗದಂತೆ ಚೆನ್ನಾಗಿ ಕೈ ಆಡಿಸಿ, ನಾವು ಉಪ್ಪಿಟ್ಟನ್ನು ಯಾವ ಥರ ಮಾಡ್ತೀವೋ ಆ ಥರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇದು ರೆಡಿ ಆದ ನಂತರ ಸ್ವಲ್ಪ ಆರೋದಕ್ಕೆ ಬಿಟ್ಟು ಇದನ್ನು ಮತ್ತೊಂದು ಬೌಲ್ಗೆ ಹಾಕ್ಕೋಬೇಕು. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾನ ಸೇರಿಸಿ ಚೆನ್ನಾಗಿ ನಾದಿ ರೆಡಿ ಮಾಡ್ಕೋಬೇಕು. ನಾವು ಗೋಧಿ ಹಿಟ್ಟನ್ನು ಯಾವ ಥರ ನಾದ್ತೀವೋ ಆ ಥರ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಂತರ ಈ ಹಿಟ್ಟಿನಿಂದ ನಾವು ಗುಲಾಬ್ ಜಾಮೂನ್ನ ರೌಂಡ್ ಶೇಪಾಗಿ ಜಾಮೂನ್ಗಳನ್ನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಸ್ಮೂತಾಗಿ ಮಾಡಿಕೊಂಡು ಗುಲಾಬ್ ಜಾಮೂನ್ಗಳನ್ನು ರೆಡಿ ಮಾಡ್ಕೋಬೇಕು. ಈ ಥರ ಎಲ್ಲ ಗುಲಾಬ್ ಜಾಮೂನ್ಗಳನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಈ ಎಲ್ಲ ಜಾಮೂನ್ಗಳನ್ನು ಚೆನ್ನಾಗಿ ಕೈ ಆಡಿಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕರೆದುಕೊಂಡು ತಗೋಬೇಕು. ಇಲ್ಲಿ ಪಾಕಕ್ಕಾಗಿ ನಾನು ಒಂದು 4 ಬೌಲ್ನಷ್ಟು ಸಕ್ಕರೆನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ನೆನೆಯೋವರೆಗೂ, ಅಂದರೆ ಸಕ್ಕರೆ ಮೇಲೆ ನೀರು ಬರೋವರೆಗೂ ಇದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸಿ ಪಾಕನ ರೆಡಿ ಮಾಡ್ಕೋಬೇಕು. ನಂತರ ಪಾಕ ರೆಡಿ ಆದ ನಂತರ ನಾವು ಮಾಡಿಟ್ಕೊಂಡಿರೋ ಗುಲಾಬ್ ಜಾಮೂನ್ಗಳನ್ನು ಇದರೊಳಗೆ ಹಾಕಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟರೆ ರುಚಿಯಾದ ಗುಲಾಬ್ ಜಾಮೂನ್ ರೆಡಿ.